ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ನಿಮ್ಮೆಲ್ಲ ಉಪಕರಣಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು ಎಲ್ಲ ರೀತಿಯಲ್ಲಿಯೂ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಯೌವನಸ್ಥರೇ ಎಚ್ಚರ, 7ನೆಯ ದಿವಸ. ಯೌವನಸ್ಥರೇ ಎಚ್ಚರ, 7ನೆಯ ದಿವಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಿಷಯವು ನೈವೇದ್ಯದ ಬಗ್ಗೆ. ಪ್ರಾರಂಭ ನೈವೇದ್ಯದ ಬಗ್ಗೆ. ನೈವೇದ್ಯ ಅಂದರೆ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ, ಅನೇಕರು ಇವತ್ತು ನಾವು ಪೂಜಾರಿಗಳು, ದೇವಮಾನವರು ಅಥವಾ ಮಠಾಧೀಶ್ವರರು ಅಥವಾ ಬ್ರಾಹ್ಮಣರು ಅಂತ ಹೇಳಿಕೊಂಡು ಪೂಜೆ ಪುಸ್ಕಾರ ಮಾಡಿ, ಇದರಲ್ಲಿ ಕ್ರಿಶ್ಚಿಯನ್ಗಳಲ್ಲಿ ಕೂಡ ಏನು ಮಾಡ್ತಾರೆ, ಪ್ರಸಾದ 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 ಅಂತ ಹೇಳಿಕೊಂಡು ಇದನ್ನು ಕೊಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ದೇವರಿಂದ ಯಾವುದೇ ಪ್ರಸಾದ ಬಂದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ಇವತ್ತು ಯಾವುದೇ ಪೂಜೆ ಪುಸ್ಕಾರ ಪಂಚಾಮೃತ ಮಾಡ್ಬೋದು, ಆ ಪ್ರಸಾದ ಈ ಪ್ರಸಾದ ಅಂತ ಮಾಡ್ಬೋದು. ದೇವಸ್ಥಾನಗಳಲ್ಲಿ ಆ ಪ್ರಸಾದಕ್ಕೆ ಇಷ್ಟು ರೂಪಾಯಿ, ಈ ಪ್ರಸಾದಕ್ಕೆ ಇಷ್ಟು ರೂಪಾಯಿ ಅಂತೇಳಿ ಬೋರ್ಡ್ ಹಾಕಿದ್ದನ್ನು ಕೂಡ ನಾವು ಕಾಣಬಹುದು. ಎಷ್ಟೆಷ್ಟು ಒಂದೊಂದು ಪ್ರಸಾದಕ್ಕೆ ಬರೀ ಒಂದು ಹಣ್ಣು ಕಾಯಿ, ಅದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಊದುಗಡ್ಡಿ, ತೆಂಗಿನಕಾಯಿ, ಬಾಳೆಹಣ್ಣು ಬಗ್ಗೆ ಹಣ್ಣು ಕಾಯಿ ಅಂತ ಅದಕ್ಕೆ ಇಷ್ಟು ಅಂತೇಳಿ, ಆಮೇಲೆ ಒಂದೊಂದು ಪ್ರಸಾದಕ್ಕೆ ಇಷ್ಟು ಅಂತೇಳಿ. ಆ ಪ್ರಸಾದದಲ್ಲಿ ಏನಿರ್ತದೆ, ಅವಲಕ್ಕಿ, ಜೇನುತುಪ್ಪ, ತುಪ್ಪ, ಸಕ್ಕರೆ ಇಂಥದನ್ನೆಲ್ಲವನ್ನು ಹಾಕಿ ಕಲಸಿ ಕೊಡ್ತಾರೆ. ಕಲಸಿ ಪ್ಯಾಕೆಟ್ ಮಾಡಿ ಇಟ್ಟಿರ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ದೇವಸ್ಥಾನದ ಸ್ಟಾಲ್ಗಳು ಇರ್ತವೆ, ಅಲ್ಲಿ ಹೋಗಿ ದುಡ್ಡು ಕೊಟ್ಟು ತಗೊಂಡು ಬರಬೇಕು. ಉದಾಹರಣೆಗೆ ಒಂದೊಂದು ಕಡೆಗೆ ಲಡ್ಡು ಅದನ್ನೇ ನೋಡೋದಲ್ಲಿ ಅಂಗಡಿಗಳಲ್ಲಿ ಹೋಗಿ, ದೇವಸ್ಥಾನದ ಅಂಗಡಿಗಳಲ್ಲಿ ಹೋಗಿ ದೇವಸ್ಥಾನದ ಆವರಣದೊಳಗೆ ದುಡ್ಡು ಕೊಟ್ಟು ತಗೊಂಡು ಬರುವಂಥದ್ದು ನಾನಾ ರೀತಿ. ಇನ್ನೊಂದೊಂದು ಕಡೆಗೆ ಹೋಗೋತ್ತಿಗೆ ಏನು ಮಾಡ್ತಾರೆ, ಪಂಚಾಮೃತ ಅಂತೇಳಿ ಮಾಡ್ತಾರೆ. ಆ ಪಂಚಾಮೃತ ಅಂದರೆ ಏನು, ಅದರಲ್ಲಿ ಕೂಡ ಹಾಲು, ಅದು ಇದು, ಜೇನು ತುಪ್ಪ ಹಾಕಿ ಕಳಿಸಿ ಇಟ್ಟಿರ್ತಾರೆ. ಕೆಲವೊಂದು ಬೆಲ್ಲದಿಂದಲೂ ಮಾಡಿರ್ತಾರೆ. ಇದನ್ನು ಕೂಡ ದುಡ್ಡು ಕೊಟ್ಟು ತಗೊಂಡು ಬರಬೇಕಾಗುತ್ತೆ. ಇದೆಲ್ಲ ದುಡ್ಡು ಸಂಪಾದನೆಗೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ. ದೇವರು ಪ್ರಸಾದ ಅಂತೇಳಿ ಕೊಡಲಿಲ್ಲ. ಕೊಟ್ಟಿರೋದು ಯಾವುದನ್ನಂದರೆ ದ್ರಾಕ್ಷಾರಸ ಮತ್ತು ರೊಟ್ಟಿಯನ್ನು ಮಾತ್ರ ಕೊಟ್ಟಿದ್ದಾರೆ. ಇದರ ಬಗ್ಗೆ ಕೂಡ ನಾವು ಮತ್ತೆ ತಿಳಿದುಕೊಳ್ಳೋಣ. ಹಾಗೆ ಇವತ್ತು ಏನು ಮಾಡ್ತಾರೆ, ದೇವರು ಯಾವ ಪ್ರಸಾದವನ್ನು ಕೂಡ ಕೊಡಲಿಲ್ಲ. ದೇವರು ಹೇಳಿದಂಥದ್ದು, ದೇವರು ಯಾರು ಅಂತ ನಾವೀಗ ತಿಳಿದುಕೊಂಡಿದ್ದೇವೆ. ಬಹಳ ಸಮಯದಿಂದ ಇತ್ತೀಚೆಗೆ ಕೂಡ ತಿಳಿದುಕೊಂಡಿದ್ದೇವೆ. ಆದರೆ ದೇವರು ಸರ್ವ ಸೃಷ್ಟಿಕರ್ತನಾಗಿದ್ದಾನೆ. ನನ್ನ ಮಾತನ್ನು ಕೇಳಿ ನೀವು ನಡೆಯಿರಿ ಅಂತ ಹೇಳಿದ್ದು ಹೊರತು ದೇವರು ನಮಗೆ ಪ್ರಸಾದವನ್ನು ಕೊಡಲಿಲ್ಲ. ದೇವ್ರ ಪ್ರಸಾದ ಅಂತೇಳಿ ಖಂಡಿತವಾಗಿ ದೇವರ ಪ್ರಸಾದ ಕೊಟ್ಟಿದ್ದಾರೆ ಇಲ್ಲ. ಇದನ್ನು ಕೂಡ ನಮ್ಮ ಹಿಂದೂ ಸಂಸ್ಕೃತದಲ್ಲಿ ಒಂದು ಬ್ರಾಹ್ಮಣರ ಮೂಲಕ ನಾವು ವಿಚಾರಿಸಿದಾಗ ಅವರು ಕೂಡ ಹೇಳಿದರು, ಹೌದು, ಆದರೆ ಕೊಡಲಿಲ್ಲ. ಅಂದರೆ ಬಂದವರು ಹಾಗೆ ವಾಪಸ್ ಹೋಗಬಾರ್ದು, ಅವರೊಂದು ಪ್ರೀತಿಯಲ್ಲಿ ಬರ್ತಾರೆ, ಹೋಗುವಾಗ ಅವರು ಸಂತೋಷವಾಗಿ ಹೋಗಬೇಕು ಅಂತೇಳಿ ನಾವು ಒಂದು ಪ್ರಸಾದ ರೂಪದಲ್ಲಿ ಏನಾದರೂ ಅವರಿಗೆ ತಿನ್ನಕ್ಕೆ ಕೊಡುವಂಥದ್ದು ಅಂತ ಹೇಳ್ತಾರೆ. ನೋಡಿದ್ದೀರಾ, ಇವರು ತಿನ್ನಕ್ಕೆ ಕೊಡುವಂಥದ್ದು ಅಂತ ಇವರು ಹೇಳೋದು, ಆದರೆ ಹೇಳಿದ್ದು. ಆದರೆ ಮತ್ತವರು ಏನು ಹೇಳ್ತಾರೆ, ದೇವರ ಪ್ರಸಾದ ದೇವರದ್ದು ಅಂತೇಳಿ. ಖಂಡಿತವಾಗಲೂ ಇದು ಎಲ್ಲ ಯಾವ ಪ್ರಸಾದವನ್ನು ಕೊಡಲಿಲ್ಲ. ಕೆಲವೊಂದು ರವೆಯನ್ನು ಉಪ್ಪಿಟ್ಟು ಮಾಡಿ ಅದಕ್ಕೆ ಸಕ್ಕರೆ ಅದು ಇದೆಲ್ಲ ಹಾಕಿ ಅದನ್ನು ಕೂಡ ಪ್ರಸಾದ ಅಂತೇಳಿ ಮಾಡ್ತಾರೆ. ಆ ಪೂಜೆ ಈ ಪೂಜೆ ಅಂದರೆ ಅದನ್ನೆಲ್ಲ ಹೇಳಿ ಇಲ್ಲಿ 5 ರೂಪಾಯಿ ಖರ್ಚಾದರೆ 20 ರೂಪಾಯಿ ವಸೂಲು ಮಾಡ್ತಾರೆ. ಇದು ಕೊಡೋದು ದುಡ್ಡು ಮಾಡೋಕ್ಕೆ ಒಂದು ಅವರ ಸಂಪಾದನೆ ಒಂದು ದಾರಿಯಾಗಿದೆ. ಹಾಗೆ ಪ್ರಸಾದ ಅವರು ಕೊಡಲೇ ಇಲ್ಲ, ದೇವರು ಕೊಡುವುದೇ ಇಲ್ಲ, ಕೊಡಲಿಯೂ ಇಲ್ಲ. ಆದರೆ ದೇವರು ಕೊಟ್ಟಿದ್ದೆ ಅದು ದ್ರಾಕ್ಷಾರಸ ಮತ್ತು ರೊಟ್ಟಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು 2025ನೇ ವರ್ಷದ ಹಿಂದೆ ಮನುಷ್ಯನ ಅವತಾರವಿತ್ತಿ ಬಂದಾಗ, ಸಾಕ್ಷಾತ್ ಪರಬ್ರಹ್ಮನು ಯೇಸೆಂಬ ನಾಮದಲ್ಲಿ ಬಂದಾಗ ರೊಟ್ಟಿಯನ್ನು ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲಿ ಇಸ್ರೇಲ್ ರಾಷ್ಟ್ರದಲ್ಲಿ ನಡೆದಂಥ ಘಟನೆಗಳು, ಆಗ ಯಾವುದು ಗೋಧಿ ರೊಟ್ಟಿ, ದೇವರಲ್ಲಿ ಅವರಿಗೆ ಹೆಚ್ಚಿನ ಅಂಶ ಗೋಧಿ, ದೇವರಿಂದ ಬಂದಂಥ ಬೆಳೆ ಗೋಧಿ, ಆ ಸ್ಥಳದಲ್ಲಿ ಅದನ್ನು ರೊಟ್ಟಿ ಮಾಡಿ ತಗೊಳ್ಳಿ, ಇದು ನನ್ನ ದೇಹ ಅಂತೇಳಿ ತಿನ್ನಿ ಅಂತೇಳಿ. ಅಂದರೆ ಯಾಕಪ್ಪ ಅಂದರೆ ನನ್ನೊಂದಿಗೆ ನೀವು ಜೀವಿಸಿರಿ
ಅಂತೇಳಿ ಅದು ಕೊಟ್ಟದನ್ನ ಮೇಲೆ ಪರಲೋಕದ ಕಡೆಗೆ ನೋಡಿ ದೇವರಿಗೆ ಸ್ತೋತ್ರ ಮಾಡಿ, ದೇವರೇ ಇದು ನಿನ್ನ ದೇಹ ಅಂತೇಳಿ ತಿಂದರೆ ಅದು ದೇಹವಾಗಿ ಮಾರ್ಪಡುತ್ತದೆ, ಅಂದರೆ ಅದು ನನ್ನ ಮಾಂಸವಾಗಿ ಮಾರ್ಪಡ್ತದೆ. ನನಗೆ ನೀವು ಸ್ತೋತ್ರ ಮಾಡಿದಾಗ, ಅದನ್ನು ಅರ್ಪಿಸಿದಾಗ, ಅಂದರೆ ದೀಕ್ಷಾಸ್ಥಾನದ ಗಂಗಾಸ್ಥಾನ ಪಡೆದವರು ಮಾತ್ರ ಅದನ್ನು ತಿನ್ನಬೇಕು. ಯಾಕೆಂದರೆ ಪ್ರತಿ ದಿವಸ ಪಾಪದಿಂದ ಬಿಡುಗಡೆ ಮಾಡುವುದಕ್ಕೆ, ದೇವರೊಂದಿಗೆ ಒಂದು ಸಂಪರ್ಕ ಇರುವುದಕ್ಕಾಗಿ. ದೇವರ ನಮಗೆ ಸ್ತೋತ್ರ. ಅದಾಯಿತು. ಆಮೇಲೆ ಕೆಂಪು ದ್ರಾಕ್ಷಿಯ ರಸ, ಇದು ನನ್ನ ರಕ್ತ ಅಂತೇಳಿ ದೇವರ ನಮಗೆ ಸ್ತೋತ್ರ. ನೋಡಿ, ದೇವರು ಮೊದಲು ಭೂಲೋಕದಲ್ಲಿ ಬೆಳೆ ಬಂದಿದ್ದೇ ಯಾವುದು? ದ್ರಾಕ್ಷ ಬಳ್ಳಿ, ದೇವರಿಂದ ಬಂದಂಥ ಕೃಷಿ. ಅದು ಕೆಂಪು ದ್ರಾಕ್ಷಿ. ಇತ್ತೀಚೆಗೆ ಬರುವಂಥ ದ್ರಾಕ್ಷಿಗಳೆಲ್ಲ ಅಲ್ಲ, ಕೆಂಪು ದ್ರಾಕ್ಷಿ. ಅದರ ರಸವನ್ನು ಕೊಟ್ಟಿದ್ದು. ಅಂದರೆ ಇದು ನನ್ನ ರಕ್ತ, ಈ ಮಾಂಸವನ್ನು ತಿನ್ನಿ, ರಕ್ತವನ್ನು ನೀವು ಕುಡಿಯಿರಿ ಅಂತ. ಅದು ಈಗ ಹೆಚ್ಚಿನ ಅಂಶ ವೈನ್ ಆಗಿ ಮಾರ್ಪಟ್ಟಿದೆ. ಹಾಗದು ನಮ್ಮ ಶರೀರವನ್ನು ಶುದ್ಧೀಕರಿಸಿಕೊಳ್ಳುವುದಕ್ಕೆ, ದೇವರ ಮಾಂಸದೊಂದಿಗೂ ರಕ್ತದೊಂದಿಗೆ ನಮಗೆ ಸಂಪರ್ಕ ದೇವರೊಂದಿಗೆ ನೇರವಾದ ಸಂಪರ್ಕ, ಪಾಪ ಮಾಡೋದ್ರಲ್ಲಿ ಬಿಡುವುದಕ್ಕೋಸ್ಕರ, ನಮ್ಮನ್ನು ಪರಲೋಕದ ಕಡೆಗೆ ಅಂದರೆ ಕೈಲಾಸದ ಕಡೆಗೆ ನಡೆಸೋದಕ್ಕೋಸ್ಕರ ಅದನ್ನು ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಸ್ಪಷ್ಟವಾಗಿ ನಮಗೆ ಬೈಬಲ್ ತಿಳಿಸಲ್ಪಡುತ್ತದೆ. ಇದರ ಬಗ್ಗೆ ಕೂಡ ನಾವು ಬ್ರಾಹ್ಮಣರೊಂದಿಗೆ ವಿಚಾರಿಸಿದ್ದೇವೆ. ಆಗ ಅವರು ಹೇಳಿದ್ದಾರೆ, ಹೌದು, ಆದರೆ ಅದನ್ನು ಕೊಡೋಕ್ಕೂ ನಾವು ಯೋಗ್ಯರಲ್ಲ, ತೆಗೆದುಕೊಳ್ಳೋಕ್ಕೂ ನಾವು ಯೋಗ್ಯರಲ್ಲ, ಅದಕ್ಕೆ ಆ ತಂಟೆಗೆ ನಾವು ಹೋಗುವುದಿಲ್ಲ ಅಂತೇಳಿ ಸ್ವತಃ ಒಂದು ಬ್ರಾಹ್ಮಣರು, ನಾನು ಇದನ್ನು ಹಿಂದೆ ತಿಳಿಸಿದ ಹಾಗೆಯೂ ಕೂಡ ಕೇರಳದಲ್ಲಿ ನನಗೆ ತರಬೇತಿ ಕೊಟ್ಟಂಥ ಬ್ರಾಹ್ಮಣರು ಕೂಡ ಇದನ್ನೇ ಹೇಳಿದ್ದಾರೆ. ದೇವರ ಸ್ತೋತ್ರ. ಅದನ್ನು ಕೊಡಬೇಕು. ದ್ರಾಕ್ಷಾರಸ ರೊಟ್ಟಿ ಮತ್ತು ಗೋಧಿ ರೊಟ್ಟಿ ಅಂದರೆ ಇಲ್ಲಿ ಗೋಧಿ ರೊಟ್ಟಿ ಆಗ್ಬೋದು, ಅಥವಾ ಈಗ ಬ್ರೆಡ್ ಮತ್ತು ಬನ್ನು, ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಹೆಚ್ಚಿನ ಅಂಶ ನಮ್ಮ ಭಾರತ ದೇಶದಲ್ಲಿ. ಇನ್ನು ಇಸ್ರೇಲಲ್ಲಿ ಈಗ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಅದನ್ನು ಕೊಡೋರು ಕೂಡ ದೇವರೊಂದಿಗೆ ಅಷ್ಟು ಸಂಪರ್ಕ, ದೇವರನ್ನು ಅರಿತ ಮೇಲೆ ಯಾವುದೇ ಕಾರಣಕ್ಕೂ ಅಲ್ಲಿ ಅಶುದ್ಧ ಆದವರು ಅದನ್ನು ಕೊಡಬಾರದು. ಅಷ್ಟು ಪರಿಶುದ್ಧ ಆದವರು ಮಾತ್ರ ಅದನ್ನು ಕೊಡಬೇಕು. ಉದಾಹರಣೆಗೆ 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡು, ಅಲ್ಲಿ ಶಿಷ್ಯರು ಯಾರಾದರೂ ಶಿಷ್ಯರಿಗೆ ಇದನ್ನು ಕೊಡಿ ಅಂತ ಹೇಳಿದ್ರ? ಕೊಡಲಿಲ್ಲ. ಯೇಸು ಸ್ವಾಮಿ ಅಂದರೆ ದೇವರೇ ಮನುಷ್ಯನಾಗಿ ಬಂದಾಗ ಆ ದೇವರ ಮಗನಾದಂಥ ದೇವರೇ ಈ 12 ಮಂದಿ ಶಿಷ್ಯರಿಗೆ ಕೊಟ್ಟರು. ಅದರಲ್ಲಿ ನೋಡಿ, ಯೂದ ಒಬ್ಬ ಏನು ಮಾಡ್ದ? ಯೇಸು ಸ್ವಾಮಿಗೆ ದ್ರೋಹ ಬಗ್ದ. ದುಡ್ಡಿಗಾಗಿ ಅವ್ರನ್ನ ಹಿಡಿದು ಕೊಡಬೇಕು ಅಂತೇಳಿ ಮೊದಲೇ ಕೊಲೆ ಮಾಡಲು ಪ್ರಯತ್ನ ಪಟ್ಟಾಗ ಕಡೆಗೆ ಅವನು ಏನಾದ? ಯೇಸು ಸ್ವಾಮಿಯನ್ನು ಶಿಲುಬೆಗೆ ಏರಿಸಲ್ಪಡೋ ಒಂದು ದಿವಸ ಮೊದಲು ಮರಕ್ಕೆ ನೇಣಾಕೊಂಡು ಇದು ಹಗ್ಗ ತುಂಡಾಗಿ ಕೆಳಗಡೆ ಬಿದ್ದ, ಹೊಟ್ಟೆ ಒಡೆದು ಹೋಯಿತು, ಕರ್ಲು ಹೊರಗಡೆ ಬಂದು ಸತ್ತ. ಆಗಿದ್ರೆ ಅರ್ಥ, ದೇವರ ಹೆಸರು ಹೇಳ್ಕೊಂಡು ದೇವರು ಕರೆದ ಮೇಲೆ ದೇವರ ಹಿಂದೆ ನಾವು ಹೋಗುವಾಗ ಈ ಲೋಕದ ವಿಷಯದಲ್ಲಿ ಅದು ಬೇಕು ಇದು ಬೇಕು ಅಂತೇಳಿ ಈ ದ್ರಾಕ್ಷಾರಸ ರೊಟ್ಟಿಯನ್ನು ಇವತ್ತು ಚರ್ಚೆಗಳಲ್ಲಿ ಅಂದರೆ ದೇವಾಲಯಗಳಲ್ಲಿ ತಗೊಂಡ್ರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತ ಇದರ ಅರ್ಥವಾಗಿದೆ. ಅದುವೇ ಇವತ್ತು ಅನೇಕ ಕ್ರೈಸ್ತರು ರೋಗಿಗಳಾಗಿರೋದು, ನಾನಾ ಥರದ ಸಿಕ್ಕುಗಳು, ನಾನಾ ಥರದ ಕಾಯಿಲೆಗಳು, ಅನೇಕ ರೀತಿಯಲ್ಲಿ ಅಪಮೃತ್ಯುಂದಲೂ ಸಾಯುವಂಥದ್ದು ಇದುವೇ ಆಗಿದೆ. ಇದು ಕೂಡ ಸ್ಪಷ್ಟವಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ನೀನು ಪ್ರಸಾದವನ್ನು ತೆಗೆದುಕೊಳ್ಳೋದಕ್ಕಿಂತ ಮೊದಲು ಯೋಚಿಸಿ, ನಿನ್ನಲ್ಲಿ ತಪ್ಪುತ್ತಾದರೆ ನೀನು ತಗೊಳ್ಬೇಡ. ಒಂದು ವೇಳೆ ಇದನ್ನು ತಗೊಳ್ಳುವುದಾದರೆ ಖಂಡಿತವಾಗಿ ಎಲ್ಲವನ್ನು ತಿಳ್ಕೊಂಡು ಪರಿಶುದ್ಧನಾಗಿರದ ಹೋದ ಪಕ್ಷದಲ್ಲಿ ತೆಗೆದುಕೊಳ್ಳದಿದ್ದರೆ ಅನೇಕರು ರೋಗಿಗಳು, ಅನೇಕರು ಸತ್ತು ಹೋಗಿದ್ದಾರೆ, ಅನೇಕರು ಬಲಹೀನರಾಗಿದ್ದಾರೆ ಅಂತ ಕೂಡ ಸ್ವತಃ ಬೈಬಲಲ್ಲಿ ಇದು ಬರೆಯಲ್ಪಟ್ಟಿದೆ. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಕೂಡ ಬ್ರಾಹ್ಮಣರು ಕೂಡ ನನಗಿಬ್ಬರು ಹೇಳಿದ್ದು ಅದೇ. ಒಬ್ಬರು ನಮ್ಮ ಇಲ್ಲಿ ಕರ್ನಾಟಕದಲ್ಲೇ, ಇನ್ನೊಬ್ಬರು ಕೇರಳದಲ್ಲಿ ಕೂಡ ಇದನ್ನೇ ಹೇಳಿದ್ದು. ನಾವು ಕೊಡೋಕ್ಕೂ ಯೋಗ್ಯರಲ್ಲ, ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋಕ್ಕೂ ನಾವು ಯೋಗ್ಯರಲ್ಲ. ಅದಕ್ಕೆ ಈ ರೀತಿಯ ಒಂದು ಪ್ರಸಾದವನ್ನು ನಾವು ಕೊಡ್ತಾ ಇದ್ದೇವೆ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ನಮಗೆ ಕೊಟ್ಟಂಥ ಪ್ರಸಾದವೇ ಯಾವುದಾದ್ರೆ ದ್ರಾಕ್ಷಾರಸ ಮತ್ತು ರೊಟ್ಟಿ, ಬಾಕಿದೆಲ್ಲ ಪ್ರಸಾದವೇ ಅಲ್ಲ. ದೇವರ ನಮಗೆ ಹಾಗೆ ದೇವರ ಹೆಸರಿನಲ್ಲಿ ಪೂಜೆ ಪುಸ್ಕಾರ ವಿಗ್ರಹಗಳಿಗೆ ಮಾಡಿಸಿದಂಥ ಅರ್ಪಿತ ನೈವೇದ್ಯ ಯಾವುದೇ ಆಗಲಿ, ಅದು ಎಷ್ಟೇ ಸ್ವೀಟ್ ಇರಲಿ, ಏನೇ ಆಗಲಿ, ದೇವರ ಹೆಸರಲ್ಲಿ ನಾವು ತೆಗೆದುಕೊಂಡು ಬರಬಾರದು. ನಾವು ಅದರ ತಿನ್ನಕ್ಕೆ ಹೋಗಬಾರ್ದು.
ಆಗಲೇ ಹೇಳಿದಾಗೆ ದೇವರ ಪ್ರಸಾದಕ್ಕೆ ಬೋರ್ಡ್ ಹಾಕಿದೆಯೋ ಅಷ್ಟು ಸಾವಿರ ಇಷ್ಟು ಸಾವಿರ ಪೂಜೆ ಪುಸ್ಕಾರಕ್ಕೆ ಒಂದೊಂದು ದೇವಸ್ಥಾನಗಳಲ್ಲಿ ಬೋರ್ಡು ಹೋಗಲಿ ಒಂದು ಅಲ್ಲಿ ಕಾಯಿ ಹೊಡೆಯೋದು ಹಣ್ಣು ಕಾಯಿ ಮಾಡೋದು ಅದಕ್ಕೂ ಕೂಡ ಒಂದು ದುಡ್ಡು ಅಂತಲೇ ಇದೆ. ಕೆಲವೊಂದು ಸ್ಟಾಲ್ಗಳಲ್ಲಿ ತಗೊಂಡು ಹೋಗೋದು, ಇದು ಆ ದೇವಸ್ಥಾನದ ಲಡ್ಡು ಈ ದೇವಸ್ಥಾನದ ಲಡ್ಡು, ಅದು ಅಲ್ಲಿ ಬೇಕರಿಯಿಂದ ತಗೊಂಡು ಬರುವಂಥದ್ದು, ಆ ದೇವಸ್ಥಾನದ ಸ್ಟಾಲಿನಿಂದ ಅದೇ ಲಡ್ಡು ಇಲ್ಲಿ ಸಿಕ್ಕೋದಿಲ್ಲ, ಅದನ್ನು ತಗೊಳಕ್ಕೆ ಅಲ್ಲಿ ಹೋಗ್ಬೇಕಾ? ಇಲ್ಲವೇ ಅಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಇವತ್ತೇನಾಗಿದೆ, ಈ ನೈವೇದ್ಯದ ಬಗ್ಗೆ ಕೂಡ ಅದು ದೇವರಿಂದ ಬಂದಿಲ್ಲ. ಬಹಳ ಎಚ್ಚರ. ದೇವರ ಮಾತಿಗೆ ಸರ್ವ ಸೃಷ್ಟಿಕರ್ತನಾದ ದೇವರು ಅವರವರಿಗೆ ಸಂಬಂಧಪಟ್ಟಂತಹ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ, ಎಲ್ಲ ಗ್ರಂಥಗಳಲ್ಲಿ ಒಂದೇ ಹೇಳಿರೋದು, ಭಾಷೆ ಮಾತ್ರ ಬೇರೆ ಅಷ್ಟೇ. ಆದರೆ ಅಂಥದನ್ನು ಕೇಳಿ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಬೇಕಾಗಿದೆ. ದೇವರ ನಮಗೆ ಸ್ತೋತ್ರ. ಇನ್ನೊಂದು ವಿಷಯ ಏನಪ್ಪ ಅಂದರೆ ತಲೆ ಬೋಳಿಸೋದು. ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಏನು ಮಾಡೋದು, ತಲೆ ಬೀಳಿಸಿಕೊಂಡು ಬಂದು ಅಲ್ಲಿ ಸ್ನಾನ ಮಾಡಿದರೆ ಬಹಳ ಒಂದು ಪರಿಶುದ್ಧರಾಗ್ತೇವೆ ಅಂತ ಇದರ ಅರ್ಥವಾಗಿದೆ. ಹಾಗೆ ತಲೆ ಖಂಡಿತವಾಗಿ ಇವತ್ತು ಬೇಡ. ದೇವರನ್ನು ಅರಿತುಕೊಂಡು, ಅರಿಯದವರಿಗಂತೂ ಗೊತ್ತಿಲ್ಲ, ದೇವರ ದರ್ಶನವಾದವರು ದೇವರನ್ನು ಅರಿತುಕೊಂಡು ಸಂಪೂರ್ಣ ಯಾವುದು ಸರಿ ಯಾವುದು ತಪ್ಪು, ಏನು ಮಾಡಬೇಕು ಏನು ಮಾಡಬಾರ್ದು, ಏನು ಮಾತಾಡಬೇಕು ಏನು ಮಾತಾಡಬಾರ್ದು, ಏನು ಕುಡಿಬೇಕು ಏನು ಕುಡಿಬಾರ್ದು, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತೇಳಿ ಸಂಪೂರ್ಣವಾಗಿ ತಿಳಿದುಕೊಂಡು ಮತ್ತು ಬೇಕಾದಂಥ ಅನಾಚಾರ ಪಾಪಗಳನ್ನು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ತಂದೆ ತಾಯಿ ಇರ್ಬೋದು, ಅತ್ತೆ ಇರ್ಬೋದು, ಸೊಸೆ ಇರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ಅಕ್ಕ ತಂಗಿಯರು ಇರ್ಬೋದು, ನೆರೆಕರೆಯವರು ಯಾವುದೇ ಇರ್ಬೋದು, ನಾನಾ ರೀತಿಯ ಅನ್ಯಾಯ, ನಾನಾ ರೀತಿಯಲ್ಲಿ ಇವತ್ತು ಅನ್ಯಾಯ ಮಾಡಿಕೊಂಡು ಹೋದರೆ, ದೇವರ ಮಾತಿಗೆ ವಿರುದ್ಧವಾಗಿ ಹೋಗಿ ಕಷ್ಟ ಸಂಕಟ ದುಃಖ ಬಂದರೆ, ಈ ಮಾಯಾ ಮಂತ್ರ ಜ್ಯೋತಿಷಕ್ಕೆ ಹೋದರೆ ಏನಾದರೂ ಗುಣವಾಗಿದೆಯೋ ಇಲ್ಲ, ಕಡೆಗೆ ಹೋಗಿ ಆ ದೇವಸ್ಥಾನ ಈ ದೇವಸ್ಥಾನದ ಹೋಗೋದಲ್ಲಿ ತಲೆ ಬೋಳಿಸಿಕೊಂಡು ಬಂದರೆ, ಅಲ್ಲಿ ಸ್ವಲ್ಪ ಅಲ್ಲಿ ಆ ನೀರಿನಲ್ಲಿ ಮುಳುಗಿ ಬಂದರೆ, ಅಲ್ಲಿ ಹೋಗಿ ಅವರ ಕೈಲಿ ಪೂಜಾರಿಯ ಬ್ರಾಹ್ಮಣರ ಮಠಾಧೀಶ್ವರ ಅವರ ಕೈಲಿ ಸ್ವಲ್ಪ ತಲೆಗೆ ನಾಮ ಹಾಕೊಂಡು ಬಂದರೆ ಏನಾದರೂ ಪಾಪ ಪರಿಹಾರ ಆಗ್ತದಾ? ಇಲ್ಲ. ಮಾಡಿದ್ದನ್ನು ಅನುಭವಿಸಲೇಬೇಕು. ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದರೆ ಹೋಗಿ ಪೂಜೆ ಪುಸ್ಕಾರ ಹಣ್ಣು ಕಾಯಿ ಮಾಡಿದರೆ ದೇವಸ್ಥಾನಕ್ಕೆ ಹೋದರೆ ಸಾಲ ಮುಗೀತದ? ಇಲ್ಲ. ಬ್ಯಾಂಕಿಗೆ ಅಸಲು ಬಡ್ಡಿ ಕಟ್ಟಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲದಿದ್ದರೆ ಅವರ ಆಸ್ತಿ ಪಾಸ್ತಿ ಹರಾಜು ಯಾವುದರ ಮೇಲೆ ಸಾಲ ಮಾಡಿದಾರೆ ಅದನ್ನು ಹರಾಜು ಹಾಕ್ತಾರೆ. ಹೌದು ಅಲ್ವೋ? ಅದೇ ರೀತಿ ಕೂಡ ಇದ್ವಿ. ಅವರ ಪಾಪಗಳು ಪರಿಹಾರ ಆಗಬೇಕಾದ್ರೆ ದೇವರ ಮಾತನ್ನು ಕೇಳಿ ವಿಧೇಯರಾಗಿ ಅದನ್ನು ಬಿಟ್ಟು ದೇವರೊಂದಿಗೆ ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಮುಂದೆ ನಾನು ಇಂಥ ತಪ್ಪುಗಳನ್ನ ಮಾಡೋದಿಲ್ಲ ಅಂತ ಬಿಟ್ಟು ಜೀವಿಸಿದಾಗ ಮಾತ್ರ ಅದು ಬಹಳ ಸಮಯ ಹಿಡಿಯುತ್ತದೆ. ಒಂದೇ ಸಲ ಪಾಪ ಕೂಡ ಪರಿಹಾರ ಆಗುವುದಿಲ್ಲ. ದೇವರವರ ಮನಸ್ಸನ್ನು ಹೃದಯವನ್ನು ನೋಡಿ ನೋಡಿ ಪರೀಕ್ಷೆ ಮಾಡಿ 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 ಆಮೇಲೆ ಪಾಪವನ್ನು ಪರಿಹಾರ ಮಾಡಿಕೊಂಡು ಬರ್ತಾರೆ. ಒಂದೇ ಸಲ ಆಗುವುದಿಲ್ಲ. ಹಾಗೆ ತಲೆ ಬೋಳಿಸಿದ್ರು ಕೂಡ ಅಲ್ಲಿ ಏನು ಪ್ರಯೋಜನ ಇಲ್ಲ. ಇನ್ನು ಕೆಲವು ಹೇಳ್ತಾರೆ, ನಾವು ದೇವರಿಗೆ ಕೂದಲು ಕೊಟ್ಟ ಅಂತ. ದೇವರಿಗೆ ಕೂದಲು ಬೇಕಾ? ದೇವರು ನಿನ್ನ ಕೂದಲು ನನಗೆ ಕೊಡುವಂಥ ಯಾವ ಹಂತದಲ್ಲಿ ಆದರೂ ಕೇಳಿದ್ದಾರೆಯೋ? ಇಲ್ಲ. ಆ ಕೂದಲು ಕೇಳುವಂಥ ದೇವರಿಗೆ ಅದು ಎಂಥ ದೇವರಾಗ್ತಾರೆ? ಇಲ್ಲ. ಅಲ್ಲಿ ಏನು ಮಾಡ್ತಾರೆ, ಕೂದಲು ಬೋಳಿಸೋರಿಗೂ ಅವರಿಗೂ ಹೋಗಿ ಅಲ್ಲಿ ದೇವಸ್ಥಾನದವರಿಗೆ ದುಡ್ಡು ಬರ್ತದೆ, ಅಲ್ಲಿಗೆ ಅದಕ್ಕೆ ಟೋಕನ್ ತಗೊಳಕ್ಕೂ ಕೂಡ ಅಲ್ಲಿ ದುಡ್ಡು ಕಟ್ತೇವೆ ನಾವು, ಮುಡಿ ಕೊಡೋಕ್ಕೆ ಕ್ಷೌರ ಮಾಡಿಸ್ಕೊಳ್ಳೋಕೆ ಅಂತ ಇಂಥದ್ದೆಲ್ಲ ಅಲ್ಲಿ ಹೆಸರಿರ್ತವೆ. ಇಲ್ಲಿ ಬಂದು ಈ ತಲೆ ಬೋಳ್ಸೋವನಿಗೆ ದುಡ್ಡು ಕೊಟ್ಟರೆ ಮಾತ್ರ ಅವನು ಒಳ್ಳೆ ಹೊಸ ಬ್ಲೇಡ್ ಹಾಕಿ ಏನು ನೋವಾಗದಾಗೆ ಚೆನ್ನಾಗಿ ತೆಗಿತಾನೆ. ದುಡ್ಡು ಕೊಡಲಿಲ್ಲ ಅಂದರೆ ಈ ಹಳೆ ಬ್ಲೇಡ್ಗಳನ್ನ ಹಾಕಿ ಕರ 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 ತೆಗೆದು ನೋವು ತಡೆಯಲಾರದಷ್ಟು ನೋವನ್ನು ಮಾಡಿಬಿಡ್ತಾನೆ. ನೋಡಿ, ಅಲ್ಲಿ ಕೂಡ ನಡೆಯೋದು ಯಾವುದು ಅನಾಚಾರ. ಇದು ಕೂಡ ನನ್ನ ಜೀವಿತಗಳಲ್ಲಿ ಈಗ ಎಲ್ಲವನ್ನ ಹೇಳ್ತಾ ಬರ್ತಾ ಇರೋದು ಪ್ರತಿಯೊಂದು ನಡೆದಂಥ ವಿಷಯಗಳು, ಕಂಡಂಥ ವಿಷಯಗಳೇ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ದೇವರಿಗೆ ಕೂದಲು ಬೇಡ, ತಲೆ ಬೋಳಿಸಬೇಕು ಅಂತಿಲ್ಲ. ಆದರೆ ಇದು ಮೊದಲು ಇತ್ತು, ಪಾಪಗಳಿಗಾಗಿ ತಲೆಯನ್ನು ಬೋಳಿಸುವಂಥದ್ದು ಅಂತೇಳಿ. ಅದು ಈಗ ಏನಾಗಿದೆ, ಅದನ್ನು ದೇವರು ಕೂಡ ತಿದ್ದುಪಡಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ತಲೆಯನ್ನು ಅಥವಾ ನೀನು ಕೂದಲನ್ನು ದೇವರಿಗೆ ಒಪ್ಪಿಸೋದು ಬೇಕಾಗಿಲ್ಲ. ದೇವರಿಗೆ ಅದು ಬೇಕಾಗಿಲ್ಲ. ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ಅಂತ. ಇನ್ನು ಕೆಲವರು ಗಡ್ಡ ಬಿಡುವುದು. ಅಯ್ಯೋ, ನಾನು ಮುಡಿ ಗಡ್ಡ ತೀರಾ ದೇವರಿಗೆ ಅಂತೇಳಿ. ದೇವರೇನೋ ನಿನ್ನ ಗಡ್ಡವನ್ನು ಕೂಡ ಕೇಳಿದ್ದಾರೆ, ಅದೆಂಥ ದೇವರಾಗಿರ್ಬೋದಪ್ಪ? ಏನು ಇಲ್ಲ. ದೇವರು ನಮಗೆ ಸ್ತೋತ್ರ. ಆದರೆ ಇದು ಇನ್ನೊಂದು ವಿಷಯ ಏನಾಗಿದೆ, ಆದಿ ಕಾಲದಲ್ಲಿ ನೋಡುವಾಗ ಋಷಿಮುನಿಗಳು ಕೂಡ ಕೂದಲು ಗಡ್ಡವನ್ನು ಬಿಟ್ಟು ದೇವರಲ್ಲಿ ಭಯ ಭಕ್ತಿಯಲ್ಲಿ ದೇವರನ್ನು ಪ್ರಾರ್ಥಿಸ್ತಾ ಇದ್ರು. ಇದರ ಅರ್ಥ ಏನಪ್ಪ ಅಂದರೆ, ದೇವರಿಗಾಗಿ ಇಷ್ಟು ದಿವಸ ನನ್ನ ಶರೀರವನ್ನು ನಾನು ಗಾಯ ಮಾಡಿಕೊಳ್ಳುವುದಿಲ್ಲ
ಅಂತೇಳಿ ದೇವರಿಗೆ ನಾನು ಇದು ಸಮರ್ಪಣೆ ಮಾಡಿದರೆ ಅಷ್ಟು ದಿವಸ ಅವರ ಕೂದಲು ಗಡ್ಡ ಉಗುರು ಏನು ಕತ್ತರಿಸಿಕೊಳ್ಳಬಾರದು. ದೇವರು ಬಹಳ ಭಯ ಭಕ್ತಿ ಪ್ರೀತಿ ಶಾಂತಿ ಸಮಾಧಾನದಿಂದ ಜೀವಿಸಬೇಕಾಗ್ತದೆ. ಒಂದು ವೇಳೆ ನಾನು ಜೀವಮಾನ ಪರ್ಯಂತ ದೇವರಿಗೆ ಸಮರ್ಪಣೆ ಅಂತೇಳಿ ಸಮರ್ಪಿಸಿದ ಜೀವಮಾನ ಪರ್ಯಂತ ಗಡ್ಡ ಕೂದಲು ಉಗುರು ಏನು ತೆಗೆದು ಬಿಸಾಡಬಾರದು. ಇದಕ್ಕೆ ನಾಜೀರ ವ್ರತ ಅಂತ ಹೇಳ್ತಾರೆ. ದೇವರ ನಂಬಿಕೆ ಸ್ತೋತ್ರ. ಆದಿಕಾಲದ ಋಷಿಗಳು ಇದರಲ್ಲಿ ಏಕತೆಯಲ್ಲಿದ್ದರು. ಈಗ ಸ್ವಲ್ಪ ದಿವಸಕ್ಕೆ ನಾನು ಆ ರೀತಿ ಕೆಲವು ಕೆಟ್ಟ ವಿಚಾರಗಳಿಗಾಗಿಯೂ ಶಿಕ್ಷೆಗಳಿಗಾಗಿಯೂ ಕುಡುಕುತನ ಬಿಡುವುದಕ್ಕಾಗಿ ಹೀಗೆ ಹೋಗಿ ಅಲ್ಲಿ ಸುಮ್ಮನೆ ದುಡ್ಡು ವ್ಯಯ ಮಾಡಿ ಬರುವಂಥ ಒಂದು ಪದ್ಧತಿ ಇದೆ. ಇದರಿಂದಲೂ ಕೂಡ ಏನೂ ಪ್ರಯೋಜನ ಇಲ್ಲ. ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ನಡೆದು ದೇವರೊಂದಿಗೆ ಜೀವಿಸುವ ಹಿರಿಯರ ಸಲಹೆಗಳನ್ನು ಪಡೆದು ಜೀವಿಸಿದರೆ ಮಾತ್ರ ದೇವರ ಆಶೀರ್ವಾದ ಹೊರತು ಈ ಪ್ರಸಾದದಿಂದಾಗಿ ಈ ಕೂದಲು ಈ ಗಡ್ಡ ಬೋಳಿಸುವುದರಿಂದಾಗಿ ಏನೂ ಪ್ರಯೋಜನ ಇಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಬಟ್ಟೆಯ ವಿಷಯ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಇನ್ನು ಕೆಲವರು ಒಂದೊಂದು ವಿಚಾರಗಳನ್ನು ಹೇಳಿಕೊಂಡು ಅಲ್ಲಿ ಬಟ್ಟೆಗಳನ್ನು ಹಾಕಿಕೊಳ್ತಾರೆ. ಇದು ದೇವರು ಹೇಳಿದ ಬಟ್ಟೆ, ದೇವರಿಗೆ ಈ ಬಟ್ಟೆ ಬಹಳ ಪ್ರೀತಿ, ನಾನು ಆ ಪೂಜಾರಿ, ನಾನು ಈ ಪೂಜಾರಿ, ನಾನು ಅಂಥವನು ಇಂಥವನು ಅಂತೇಳಿ. ಉದಾಹರಣೆಗೆ ಕಾವಿ ಬಟ್ಟೆಯನ್ನು ತೆಗೆದುಕೊಳ್ಳುವ. ದೇವರು ಎಲ್ಲಿಯಾದರೂ ನೀವು ಕಾವಿ ಬಟ್ಟೆಯನ್ನು ಧರಿಸುವಂತ ಏನಾದರೂ ಹೇಳಿದ್ದಾರೆಯೋ? ಖಂಡಿತವಾಗಿಯೂ ಇಲ್ಲ. ಕಾರಣ ಈ ಕಾವಿ ಬಟ್ಟೆ ಏನನ್ನು ಸೂಚಿಸ್ತದೆ ಅದನ್ನು ನಿನ್ನೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ದೇವರೊಂದಿಗೆ ಜೀವಿಸಲು ಹೊರಟವರು ಅವರ ಪಾಪಗಳಿಗಾಗಿ ಒಳ್ಳೆಯ ಒಂದು ಎತ್ತನ್ನು ಯಜ್ಞವಾಗಿ ಅರ್ಪಿಸಿ ಅವರ ಮೇಲೆ ರಕ್ತವನ್ನು ಸುರಿಸುವಂಥದ್ದು ಈ ದೇವರೊಂದಿಗೆ ಜೀವಿಸುವಂಥದ್ದು. ಅಂದರೆ 2025 ವರ್ಷದ ಹಿಂದೆ ಅದು ಯಾವಾಗ ದೇವರು ಮನುಷ್ಯನ ಅವತಾರವೆತ್ತಿ ಬಂದು ಶಿಲುಬೆಯ ಮೇಲೆ ಅಂದರೆ ಮರದ ಕಂಬದ ಮೇಲೆ ರಕ್ತವನ್ನು ಸುರಿಸಿದ್ರು, ಅಲ್ಲಿಗೆ ಪ್ರಾಣಿ ಬಳಿ ನಿಂತು ಹೋಯಿತು. ಆಮೇಲೆ ರಕ್ತ ಚಿಮಿಕಿಸು ಕೂಡ ನಿಂತು ಹೋಯಿತು. ಈಗ ಏನಪ್ಪ ಅಂದರೆ ನಾವಲ್ಲಿ ದೇವರ ಮನುಷ್ಯರು ಅಂತ ನಾವು ತೋರಿಸ್ಕೊಳ್ಳೋದು, ದೇವರನ್ನು ಹಿಂಬಾಲಿಸ್ತೇವೆ ಅಂತೇಳಿ ದೇವರ ಮಾತು ಹಿಂದಿನ ಜೀವಿತ ಹೇಗೆ ಇದ್ರೂ ಕೂಡ ಅದು ಪ್ರತಿಯೊಬ್ಬರಿಗೆ ಗೊತ್ತಿರ್ತದೆ. ಆಮೇಲೆ ದೇವರೊಂದಿಗೆ ಜೀವಿಸುವ ನಡೆ ನುಡಿ ಕ್ರಿಯೆ ಮಾತು ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸುವಾಗಲೇ ಅಲ್ಲಿ ಗೊತ್ತಾಗ್ತದೆ ಇವರಲ್ಲಿ ಏನೋ ಬದಲಾವಣೆ ಇದೆ. ಇವರು ದೇವರನ್ನು ಹಿಂಬಾಲಿಸ್ತಾ ಇದ್ದಾರೆ, ದೇವರ ಮಾತನ್ನು ಇವರು ಕೇಳುತ್ತಾ ಇದ್ದಾರೆ ಅಂತ ಅದರಲ್ಲೇ ನಾವು ತೋರ್ಪಡಿಸಬೇಕು. ಹೊರತು ಯಾವುದೇ ಬಟ್ಟೆ, ಇವತ್ತು ಉದಾಹರಣೆಗೆ ಕಾವಿ ಬಟ್ಟೆ ಹಾಕಿದವರು ಇವತ್ತು ಏನೇನೋ ಮಂತ್ರ ಹೇಳ್ಬೋದು, ಎಂತೆಂಥೋ ಮಠಗಳನ್ನ ಕಟ್ಟಿಕೊಳ್ಬೋದು, ಎಂತೆಂಥೋ ದೇವಸ್ಥಾನಗಳನ್ನ ಕಟ್ಟಿಕೊಂಡಿರ್ಬೋದು, ಎಂತೆಂಥೋ ಪೂಜಾರಿಗಳಿರ್ಬೋದು, ಎಂತೆಂಥೋ ಭಜನೆಗಳನ್ನ ಮಾಡ್ಕೊಳ್ಬೋದು. ಇವರು ಕಡೆಗೆ ಅವರದ್ದು ನೋಡಿ ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡ್ತೇವೆ, ಒಬ್ಬೊಬ್ಬರು ಏನು ಅನೈತಿಕ ಸ್ತ್ರೀ ಸಂಪರ್ಕ ಮಾಡಿ ದೇಶವನ್ನೇ ಬಿಟ್ಟು ಹೋಗಿದ್ದಾರೆ, ಕೇಸ್ ಹಾಕೊಂಡಿದ್ದಾರೆ, ಜೈಲಲ್ಲಿ ಕೊಳಿತಿದ್ದಾರೆ, ಜಾಮೀನಲ್ಲಿ ಇದ್ದಾರೆ, ಕೇಸು ಇವತ್ತು ನಡೀತಾ ಇದೆ. ಕಾವಿ ಬಟ್ಟೆ ಹಾಕೊಂಡು ನಾನು ಮದುವೆ ಆಗೋದಿಲ್ಲ ನಾವು ಬ್ರಹ್ಮಚಾರಿಗಳು ಅಂತ ಹೇಳಿಕೊಂಡು ಖಂಡಿತವಾಗಿ ಒಳಗೆ ಮಾಡುವ ಕೆಲಸಗಳೇ ಬೇರೆ ಇರ್ತದೆಯಾ? ಹೇಳಬೇಕಾದಂಥ ಅಗತ್ಯವಿಲ್ಲ. ಖಂಡಿತವಾಗಿ ಇವರು ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ಹಾಗೆ ಅದೆಲ್ಲ ಬೇಡಾದ ಅನಾಚಾರಗಳನ್ನ ಮಾಡಿಕೊಂಡು ಬರೀ ಕಾವಿ ಬಟ್ಟೆಯನ್ನು ಹುಟ್ಟಿಕೊಂಡು ಪರಿಶುದ್ಧರಾಗಲು ಸಾಧ್ಯವಿದೆಯೋ? ಖಂಡಿತವಾಗಲು ಸಾಧ್ಯವೇ ಇಲ್ಲ. ದೇವರ ನಂಬಿಕೆ ಸ್ತೋತ್ರವಾಗಲಿ. ದೇವರು ಅವರವರಿಗೆ ಕೊಟ್ಟ ವರದಂಥ ಪ್ರಕಾರ ಮಾತ್ರ ನಡೆಯಬೇಕು. ಕೆಲವರು ಗಂಡ ಹೆಂಡತಿ ಮಕ್ಕಳನ್ನ ಪಡೆದು ಅವರು ದೇವರೊಂದಿಗೆ ಜೀವಿಸಲು ದೇವರವರನ್ನು ಕರೆದಿದ್ದಾರೆ. ಅವರು ಗಂಡ ಹೆಂಡತಿ ಸಂಸಾರಸ್ಥರಾಗಿ ಮಕ್ಕಳಾಗಿ ಸಂಸಾರಸ್ಥರಾಗಿ ಅವರು ದೇವರನ್ನು ಅರಿತುಕೊಂಡು ಮುಂದೆ ಸಾಗಬೇಕಾಗಿದೆ. ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಬೇಕಾಗಿದೆ. ಅದು ಅವರಿಗೆ ವರ. ದೇವರ ನಂಬಿಕೆ ಸ್ತೋತ್ರ. ಕೆಲವರು ಏನ್ ಮಾಡ್ತಾರೆ, ಒಂಟಿಗರನ್ನಾಗಿ ಬ್ರಹ್ಮಚಾರಿಗಳನ್ನಾಗಿ ಮಾಡಿದ್ದಾರೆ ದೇವರು. ಅದು ಅವರು ದೇವರಿಂದಲೇ ಆಯ್ಕೆಯಾಗಿರಬೇಕು. ದೇವರಿಂದಲೇ ಬ್ರಹ್ಮಚಾರಿ ಆಗಿರುವಂಥ ಗಂಡ ಆಗಲಿ ಹೆಣ್ಣಾಗಲಿ, ಇವತ್ತು ಉದಾಹರಣೆಗೆ ಒಂದು ಗಂಡಸರನ್ನೇ ದೇವರು ಕರೆದಿದ್ರೆ ಖಂಡಿತವಾಗಿ ಅವರು ಇತರ ಸ್ತ್ರೀಯರ ಹತ್ರ ಬರುವುದಿಲ್ಲ, ಹೋಗುವುದಿಲ್ಲ, ಅವರಿಂದ ಕೆಲಸ ಮಾಡಿಸ್ಕೊಳ್ಳೋದಿಲ್ಲ, ಅವ್ರ ಹತ್ರ ನಿಂತುಕೊಳ್ಳೋದಿಲ್ಲ, ಮಾತಾಡೋದಿಲ್ಲ, ನೆಗಾಡೋದಿಲ್ಲ, ಯಾವುದಿಲ್ಲ, ಮನೆಯೊಳಗೆ ಸೇರಿಸಿಕೊಳ್ಳೋದು ಇಲ್ಲ. ಬರ್ತಾ ಅವರಿಗೆ ವಯಸ್ಸಾದ ಕಾಲದಲ್ಲಿ ಬೇಕು ಅಂತಾದರೆ ಒಂದು ಸಣ್ಣ ಹುಡುಗನ ಅಥವಾ ವಯಸ್ಸಾದಂಥ ಒಂದು ಪುರುಷರನ್ನು ಅವರು ಅವರ ಕೆಲಸ ಕಾರ್ಯಗಳಿಗೆ ನೇಮಕ ಮಾಡಿಕೊಳ್ತಾರೆ. ಹೊರತು ಇಂಥವ್ರು ಇಲ್ಲ. ಆದರೆ ಇವತ್ತು ಏನು ಮಾಡ್ತಾ ಇದ್ದಾರೆ, ಇವತ್ತು ನಾವು ಒಂದೊಂದು ಕಡೆಗೆ ನೋಡುವಾಗ ಹೊರಗಡೆ ಭಾಳ ಜೋರಾಗಿರ್ತಾರೆ, ಒಳಗಡೆಯಲ್ಲಿ ಎಷ್ಟೋ ಸ್ತ್ರೀಯರು ಇರ್ತಾರೆ. ದೇವರ ನಂಬಿಕೆ ಸ್ತೋತ್ರಗಳು. ಇದರ ವಿಷಯಗಳು ಕೂಡ ಭಾಳ ಇವೆ. ಖಂಡಿತವಾಗಿಯೂ ಆಗ ಏನಾಗ್ತದೆ, ಅಲ್ಲಿ ಪ್ರತಿ ಒಂದು ಬೈಬಲಲ್ಲಿ 1 ಕೊರಿಂಥ 7ನೇ ಅಧ್ಯಾಯದಲ್ಲಿ ಅದನ್ನು ನಾವು ಓದುವಾಗ
ಸ್ಪಷ್ಟವಾಗಿ ಓದಬಹುದು. ದೇವರು ಯಾರ್ಯಾರಿಗೆ ಏನನ್ನು ಅನುಭವಿಸಬೇಕು ಅದನ್ನು ದೇವರು ಹೇಳಿದ ಪ್ರಕಾರ ಅನುಭವಿಸಲೇಬೇಕು. ಒಂದು ವೇಳೆ ಬ್ರಹ್ಮಚಾರಿ ಅಂದರೆ ದೇವರಿಂದಲೇ ಬ್ರಹ್ಮಚಾರಿಯಾಗಿರಬೇಕು. ಸುಮ್ಮನೆ ಹೇಳಿಕೊಂಡು ಏನೇನೋ ಮಾಡಿಕೊಂಡು ಇವತ್ತು ನಡೀತಾ ಇರುವ ಘಟನೆಗಳು, ಇವರ ವೇಷಾಟಿಕೆಗಳು, ಇವರ ಒಂದು ನಾಟಕ ಜೀವನ, ಖಂಡಿತ ಇವ್ರು ಏನು ಮಾಡಿ ಐಷಾರಾಮ ಜೀವನವನ್ನು ಮಾಡೋಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಇನ್ನು ಕೆಲವರು ಏನು ಮಾಡ್ತಾರೆ, ಅಯ್ಯೋ ಆ ವಿಷಯ ಕೂಡ ನಾವು ಹೇಳಬಾರ್ದು, ಇಲ್ಲಿ ನಾವು ಅಂಥವ್ರು ನಾವು ಇಂಥವ್ರು ಅಂತ ಹೇಳ್ತಾರೆ. ಕಡೆಗೆ ಎಲ್ಲಿಯೋ ತಿಂಗಳಿಗೆ ಒಂದು ಸಲ 2 ಸಲ ಸೂಟ್ ಕೇಸ್ ತಗೊಂಡು ಹೋಗ್ತಾರೆ. ಕನಿಷ್ಠ ಪಕ್ಷ ತಿಂಗಳಿಗೆ ಒಂದೊಂದು ಸಲ ಎಲ್ಲೆಲ್ಲೋ ಹೋಗಿ ಇವತ್ತಲ್ಲಿ ಹೊರಗಡೆ ಲಾಡ್ಜ್ಗಳಲ್ಲಿ ಅಲ್ಲಲ್ಲಿ ಇಲ್ಲಿ ಹೋಮ್ ಸ್ಟೇಗಳಲ್ಲಿ ಇದ್ದು ಬರ್ತಾರೆ. ಇದೆಲ್ಲ ವಿಷಯವನ್ನು ಕೇಳಿದ್ದೆ, ನೋಡಿದ್ದೆ, ಮಾಡಿದ್ದೆ. ದೇವರು ನಮಗೆ ಸ್ತೋತ್ರವಾಗಲಿ. ದೇವರಿಂದ ಅಥವಾ ಬ್ರಹ್ಮಚಾರಿಗಳಾದವರು ಮಾತ್ರ ಅವರಿಗೆ ಅವರ ಮುಖವನ್ನು ನೋಡೋದಿಲ್ಲ, ಅವರ ಸಂಪರ್ಕದಲ್ಲೇ ಇರೋದಿಲ್ಲ, ನೆಗಾಡೋದಿಲ್ಲ, ಅವರ ಎದುರುಗಡೆ ಕೂತ್ಕೊಳ್ಳೋದಿಲ್ಲ. ಇಲ್ಲದ್ರೆ ಹೀಗೆ ಮಾಡಿ ಗೊತ್ತಿಲ್ಲದಾಗ ಯಾರು ಇಲ್ಲದ ಸಮಯದಲ್ಲಿ ರೂಮ್ ಒಳಗೆ ಕೂತ್ಕೊಂಡು ನೆಗಾಡ್ಕೊಂಡು ಮಾಡೋದು, ಜೋಕ್ ಮಾಡ್ಕೊಂಡಿರ್ತಾರೆ. ಖಂಡಿತವಾಗಿ ಇದು ಸ್ತ್ರೀಯರಲ್ಲಿ ಪುರುಷರಲ್ಲಿ ಕೂಡ ಇದುವೇ ಕಥೆ. ಇದರಲ್ಲಿ ನಾವು ನೋಡಿ ತಿಳ್ಕೊಳ್ಬೇಕು. ಇವರನ್ನು ಕೂಡ ಅಲ್ಲಿ ಏನಾಗಿದೆ, ಅಲ್ಲಿ ಈ ಬಟ್ಟೆ ಕೂಡ ಇದುವೇ ಅಲ್ಲ. ಕೆಲವು ಸ್ತ್ರೀಯರಿಗೆ ಒಂದು ಬಟ್ಟೆ, ಪುರುಷರಿಗೆ ಒಂದು ಬಟ್ಟೆ, ನಾವು ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ, ಇಂಥ ಬಟ್ಟೆಯನ್ನು ಹಾಕುವಂತ ಏನಾದರೂ ದೇವರು ಹೇಳಿದ್ದಾರೆಯೋ? ಖಂಡಿತವಾಗ್ಲೂ ಇಲ್ಲ. ಕಾವಿ ಬಟ್ಟೆ ಆ ಒಂದು ಎತ್ತಿನ ರಕ್ತವನ್ನು ಸೂಚಿಸ್ತದೆ. ಅದು ಆದಿಕಾಲದಲ್ಲಿ ಆಗಲೇ ಹೇಳಿದ ಹಾಗೆ ಅದು ಈಗ ನಾವು ಬೇಡಾದಂಥ ನಮ್ಮ ಹೃದಯ, ಮನಸ್ಸು, ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನ ಕೆಡಿಸಿಕೊಂಡು ನಾವು ಇವತ್ತು ಕಾವಿ ಬಟ್ಟೆ ಉಟ್ಟುಕೊಂಡು ಹೋದರೆ ಖಂಡಿತವಾಗಿ ಪರಿಶುದ್ಧರಾಗಲು ಸಾಧ್ಯ ಇದೆಯೋ? ಇಲ್ಲ. ಬದಲಾಗಿ ದೇವರಿಂದ ಶಾಪಗ್ರಸ್ತರಾಗ್ತಾರೆ. ಬಹಳ ಎಚ್ಚರ. ಅದೇ ರೀತಿ ಇನ್ನು ಕೆಲವರು ಬಿಳಿ ಬಟ್ಟೆ ಹಾಕೊಳ್ಳೋದು. ಓ ನಾವಂಥವ್ರು, ನಾವಿಂಥವ್ರು, ನಾವು ಪರಲೋಕದವರು, ನಾವು ಪರಿಶುದ್ಧರು, ಬಿಳಿ ನಮ್ಮ ಸಭೆಯೇ ಬಿಳಿ ಬಟ್ಟೆ, ನಮಗೆ ಬಿಳಿ ಬಟ್ಟೆ, ಉದ್ದದ ಎಲ್ಲಿಂದ ಕುತ್ತಿಗೆಯಿಂದ ಹಿಡಿದಿದ್ದು ಕೆಳಗೆ ಪಾದದವರೆಗೆ ಒಂದೇ ಬಟ್ಟೆ. ಆದರೆ ಅವರು ಕೂಡ ಮಾಡ್ತಾ ಇರುವಂಥ ಅನಾಚಾರಗಳು 1, 2 ಅಲ್ಲ, ನಾಟಕದ ಜೀವನಗಳು. ಖಂಡಿತವಾಗಿಯೂ ಅದು ಕೂಡ ಸ್ವತಃ ದೇವರೇ ಹೇಳಿದ್ದಾರೆ. ನೀನು ಏನೋ ಬೇಕೋ ಆದಿ ಕಾಲದಲ್ಲಿ ಆದಿ ಮಾನವನ್ನು ಕೂಡ ಎಷ್ಟೋ ಪ್ರವಾದಿಗಳಿಗೂ ಕೂಡ ಮದುವೆಯಾಗು, ಮಕ್ಕಳನ್ನು ಪಡ್ಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಈಗಲೇ ಹೇಳಿದ ಹಾಗೆ ದೇವರಿಂದಲೇ ಬ್ರಹ್ಮಚಾರಿ ಆಗಿರಬೇಕು. ಇಲ್ಲದ್ರೆ ಪ್ರತಿ ಒಂದು ದೇವರಿಗೆ ಗೊತ್ತಿದೆ. ನಾವು ಇವತ್ತು ಬ್ರಹ್ಮಚಾರಿಗಳು ಆ ಬಟ್ಟೆ ಈ ಬಟ್ಟೆ ಹಾಕೊಂಡು ನಾಟಕ ಮಾಡುವುದಾದರೆ ಹೃದಯದ ಒಳಗಡೆ ಒಂದು ಸ್ತ್ರೀಯ ಬಗ್ಗೆ ಯೋಚನೆ ಮಾಡಿದರೆ ಅದು ಅವಳೊಂದಿಗೆ ಆಗಲೇ ವ್ಯಭಿಚಾರ ಮಾಡಿದಾಗ ಆಯಿತು. ಅನೈತಿಕ ಸಂಪರ್ಕ ಅಂತವರು ಬಹಳ ದೊಡ್ಡ ಶಾಪಗ್ರಸ್ತರು ಅಂತೇಳಿ ಆ ಸರ್ವ ಸೃಷ್ಟಿಕರ್ತನಾದ ದೇವರ ಮಾತೆ ಇದೆ. ಆದ್ದರಿಂದ ಮದುವೆಯಾಗಿ ಗಂಡ ಹೆಂಡತಿ ಸಂಸಾರ ಜೀವನವನ್ನು ನಡೆಸಿ ಎಂಬುದಾಗಿ ದೇವರೇ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದನ್ನು ಕೂಡ ಈ ಬಟ್ಟೆ ಕೂಡ ಯಾವುದು ಪರಿಶುದ್ಧತೆಯನ್ನು ಸೂಚಿಸುವುದಿಲ್ಲ. ದೇವರು ಅವರವರಿಗೆ ಏನು ವರವನ್ನು ಕೊಟ್ಟಿದ್ದಾರೋ ಅದನ್ನು ತಿಳ್ಕೊಂಡು ಮುಂದೆ ದೇವರ ಹೇಳಿದ ಮಾರ್ಗದಲ್ಲಿ ನಡೆಯುವುದೇ ಅವರಿಗೆ ದೇವರ ಆಶೀರ್ವಾದ. ಇದರಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ರುದ್ರಾಕ್ಷಿ ಮಾಲೆ. ಇವತ್ತು ಅನೇಕರು ಏನು ಮಾಡ್ತಾರೆ, ದೇವರ ಹೆಸರುಗಳನ್ನ ಹೇಳಿಕೊಂಡು ಆ ಮಾಲೆ ಈ ಮಾಲೆ ಅಂತೇಳಿ ಹಾಕ್ಕೊಂಡು ತಿರುಗಾಡೋದು. ಖಂಡಿತವಾಗಿ ದೇವರು ನೀನು ಇಂಥ ಮಾಲೆಯನ್ನು ಹಾಕು, ಇಂಥ ಇದನ್ನು ನೀನು ಮಾಡು, ಇಷ್ಟು ಮಣಿ ಅಂತೇಳಿ ಅದನ್ನು ಲೆಕ್ಕ ಮಾಡು, ಇದನ್ನ ಹೇಳ್ಕೊಂಡು ಪೂಜೆ ಪುಸ್ಕಾರ ಜಪ ಮಾಡು ಅಂತ ಏನಾದರೂ ದೇವರು ಹೇಳಿದ್ದಾರೆಯೋ? ಖಂಡಿತವಾಗ್ಲೂ ಹೇಳಲಿಲ್ಲ. ಇವತ್ತು ಎಂತೆಂಥೋ ಮಾಲೆಗಳನ್ನ ಹಾಕ್ಕೊಂಡು ಸುಮ್ಮನೆ ಜಪ ಮಾಡಿಕೊಂಡು ಕಾಯಿ ಬಟ್ಟೆ ಹಾಕ್ಕೊಂಡು ಬಿಳಿ ಬಟ್ಟೆ ಹಾಕ್ಕೊಂಡು ಇನ್ನಿತರ ಬಟ್ಟೆ ಹಾಕ್ಕೊಂಡು ಆ ದೇವರು ಈ ದೇವರು ಅಂತ ಹೆಸರು ಹೇಳ್ಕೊಂಡು ನಡೆದ್ರು ಕೂಡ ಹೋಗಲಿ. ಸರ್ವ ಸೃಷ್ಟಿಕರ್ತನಾದ ದೇವರ ಹೆಸರನ್ನು ಹೇಳಿಕೊಂಡು ಕೂಡ ಇವತ್ತು ಉದಾಹರಣೆಗೆ ಸರ್ವೇಶ್ವರ, ಪರಮೇಶ್ವರ, ಶಿವ ಅಂತ ಹೇಳ್ಕೊಂಡು ಹೇಳಿಕೊಂಡು ಇವತ್ತು ಅವ್ರ ಸೃಷ್ಟಿಕರ್ತ ದೇವರಲ್ವ, ಸೃಷ್ಟಿಕರ್ತ ದೇವರೇ. ಆದರೆ ನಾನಾ ರೀತಿಯಲ್ಲಿ ಕೃಷ್ಣ ಮಠಗಳಲ್ಲಿ ಕೂಡ ಇದನ್ನು ನೋಡಬಹುದು. ಮಾಲೆ ಕೊಂಡವರ ಮನಸ್ಸು ಹೃದಯ ಕೆಟ್ಟು ಹೋಗಿರ್ತದೆ. ಏನು ಇಲ್ಲಾಂದರೆ ಹಣ ಸಂಪಾದನೆಯಲ್ಲಿ ಇರ್ತಾರೆ ಅವರು, ಹಣ ದೋಚುವ ಕೆಲಸ ಇರ್ತದೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಠಕ್ಕೆ ಬೆಟ್ಟಕ್ಕೆ ವರ್ಷಕ್ಕೊಂದ್ಸಲ ಬಹಳ ಜನ ಹೋಗ್ತಾರೆ. ಆದರೆ ಅಲ್ಲಿ ಹೋಗುತ್ತಿಗೆ ಅಲ್ಲಿ ನಾನು ಸ್ವಾಮೀಜಿ ಅಂತೇಳಿ ಆ ಸ್ವಾಮೀಜಿಯ ಪಾದ ಮುಟ್ಟಬೇಕಾದ್ರೆ 500 ರೂಪಾಯಿ ದುಡ್ಡು ಕೊಡಬೇಕಂತೆ. 500 ರೂಪಾಯಿ ದುಡ್ಡು ಕೊಟ್ಟು ಟೋಕನ್ ತಗೊಂಡು ಹೋದರೆ ಮಾತ್ರ ಸ್ವಾಮೀಜಿಯ ಪಾದ ಮುಟ್ಟಕ್ಕೆ. ಅವನು ಮನುಷ್ಯನ ಅಲ್ಲ, ಅವನು ದೇವ್ರ? ಊಟ ಮಾಡಲಿಲ್ವಾ?
ನಿದ್ದೆ ಮಾಡೋದಿಲ್ವಾ, ಅವನು ಮನುಷ್ಯ ಅಲ್ವಾ, ಅವನಿಗೆ ನೋವಾಗೋದಿಲ್ವಾ, ಕೈ ಹಾಗಾಗಿ ಅವನು ಹೇಗೆ ದೇವರಾಗಲಿಕ್ಕೆ ಸಾಧ್ಯ? ನಿಜವಾಗಿ ದೇವರ ಮನುಷ್ಯನ ರೂಪದಲ್ಲಿ ಬಂದು ಕೂತ್ಕೊಂಡ್ರು, ಅದು ಯಾವಾಗ ಹಿಂದೆ ಕೂತ್ಕೊಂಡಾಯಿತು ಅವರು ಹೋಗಿಯೂ ಆಯಿತು, ದೇವರ ಸ್ತೋತ್ರ. ಆದರೆ ಈಗ ದೇವರ ಹೆಸರು ಹೇಳಿಕೊಂಡು ಈ ರೀತಿ ಅನ್ಯಾಯ ಮಾಡಿಕೊಂಡು ₹500 ಪಾದ ಮುಟ್ಟಕ್ಕೆ ಬೇಕಾಯ್ದು. ಹೋಗುವಾಗ ನಡ್ಕೊಂಡೇ ಹೋಗೋದು, ಅಲ್ಲೆಷ್ಟೋ ಜನ ದಾರಿಲಿ ಬಿದ್ದು ಆಸ್ಪತ್ರೆಗೆ ಹೋಗ್ತಾರೆ, ನಾನಾ ರೀತಿ ಇದೆಲ್ಲ ಬೇಕಾಗಿದೆ, ನೀನು ಈ ರೀತಿ ನಡ್ಕೊಂಡು ಕಾಯಿಲೆ ಕಸದ ನನ್ನಲ್ಲಿಗೆ ಬಾ ಅಂತ ಏನಾದರೂ ಹೇಳಿದ್ದಾರಾ? ಹೇಳಲಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಇಲ್ಲಿ ಏನಾಗಿದೆ, ಅನೇಕರಿಗೆ ಈ ರುದ್ರಾಕ್ಷಿ ಮಾಲೆಯ ಒಂದು ಬಗ್ಗೆ ಇದು ಕೂಡ ದೇವರು ಹೇಳಲಿಲ್ಲ, ಇದು ಹಣ ಸಂಪಾದನೆಗಾಗಿ. ಆದರೆ ದೇವರೊಂದು ಮಾತನ್ನು ಹೇಳಿದರೆ 2025 ವರ್ಷದ ಹಿಂದೆ ಮನುಷ್ಯನ ಅವತಾರ ರೀತಿ ಬಂದಾಗ, ನನ್ನನ್ನು ಹುಡುಕಿಕೊಂಡು ನೀವು ಎಲ್ಲಿಗೂ ಹೋಗಬೇಡಿ, ನೀವು ಒಬ್ಬರೇ ಆಗಲಿ ಇಬ್ಬರೇ ಆಗಲಿ ಎಲ್ಲಿ ನನ್ನ ಮಾತನ್ನು ಕೇಳಿ ಪಾಪಗಳನ್ನು ಒಪ್ಪಿಕೊಂಡು ಭಯ ಭಕ್ತಿಯಿಂದ ಪೂರ್ಣ ಪ್ರೀತಿಯಿಂದ ನನ್ನಲ್ಲಿ ಪ್ರಾರ್ಥಿಸ್ತಾ ಇರ್ತೀರೋ ಅಲ್ಲಿ ನಾನು ಇರ್ತೇನೆ, ನಿಮ್ಮ ಮಾತನ್ನು ನಾನು ಕೇಳೋವನಾಗಿದ್ದೇನೆ ಅಂತೇಳಿ ದೇವರು ಹೇಳಿದ್ದಾರೆ. ನನ್ನ ಹುಡುಕಿಕೊಂಡು ನೀವು ಎಲ್ಲಿಗೂ ಹೋಗಬೇಡಿ ಅಂತ. ಹಾಗೆ ಇವತ್ತು ನಾನಾ ಥರದ ಬಟ್ಟೆಗಳನ್ನ ಉಟ್ಟುಕೊಂಡು ಈ ಮಾಳೆಗಳನ್ನ ಹಾಕ್ಕೊಂಡು ಎಲ್ಲೆಲ್ಲಿಗೋ ನಡ್ಕೊಂಡು ಹೋಗೋದು, ಕಾಯಿಲೆ ಕಸ ಬಿಸಿಲಲ್ಲಿ ಕಡೆಗೆ ಎಷ್ಟೆಷ್ಟೋ ದೊಡ್ಡ ಕಾಯಿಲೆಗಳನ್ನ ಇಟ್ಕೊಳ್ಳೋದು, ಕಾಲು ಊದಿಸಿಕೊಳ್ಳೋದು, ಅಲ್ಲಿಂದ ವಾಪಸ್ ಬರೋದು, ಇಲ್ಲದ್ರೆ ಅವ್ರನ್ನ ಅಲ್ಲಿ ಆಸ್ಪತ್ರೆಗೆ ದಾಖಲು ಮಾಡೋದು, ಅಲ್ಲಿಂದ ಎತ್ತಿಕೊಂಡು ಹೋಗೋದು, ನಾನಾ ರೀತಿಯನ್ನು ನಾವು ಏನು ಮಾಡಿದ್ದೇವೆ ಇವತ್ತು ಕೇಳ್ತಲೇ ಇದ್ದೇವೆ. ಹೋಗದಿದ್ದರೂ ಕೂಡ ಸ್ವತಃ ಕಣ್ಣಲ್ಲಿ ಕೂಡ ಕಾಣ್ತಾ ಇದ್ದೇವೆ, ಮಾಧ್ಯಮದ ಮೂಲಕ ಅಥವಾ ಕಿವಿಯಲ್ಲಿ ನಾವು ಇದನ್ನು ಕೇಳ್ತಾ ಇದ್ದೇವೆ. ದೇವರು ಏನು ಹೇಳಿದ್ದಾರೆ, ಏನು ಇಲ್ಲಿ ನನ್ನ ಹುಡುಕಿ ನೀವು ಎಲ್ಲಿಗೂ ಹೋಗಬೇಡಿ, ಸರ್ವ ಸೃಷ್ಟಿಕರ್ತನ ಭೂಮಿ ಆಕಾಶ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲದಲ್ಲಿದ್ದಾರೆ, ಪಾತಾಳದಿಂದ ಪರಲೋಕ ಅಂದರೆ ಕೈಲಾಸದವರೆಗೂ ಕೂಡ ದೇವರಿದ್ದಾನೆ. ಆಗ ದೇವರ ದರ್ಶನವಾದ ಮೇಲೆ ಕೇಳಿ ಮಾತನಾಡಿಯೋದು ಮಾತ್ರ. ಈ ರೀತಿ ದಗ ಮೋಸ ಅನ್ಯಾಯ ಮಾಡಿಕೊಂಡು ಇತರರನ್ನು ವಂಚಿಸಿಕೊಂಡು ಹಣ ಸಂಪಾದನೆ, ದೊಡ್ಡ ದೊಡ್ಡ ಆಸ್ತಿ, ದೊಡ್ಡ ದೊಡ್ಡ ಕಾರುಗಳು, ದೊಡ್ಡ ದೊಡ್ಡ ಶೈಲಿಗಳು, ಎಂತೆಂಥವು ಬಟ್ಟೆಗಳನ್ನ ಹಾಕ್ಕೊಂಡು ಬಣ್ಣ ಬಳ್ಕೊಂಡು ಇತರರನ್ನು ವಂಚಿಸುವುದು, ಸುಳ್ಳು ಸುಳ್ಳು ಆ ಪ್ರವಚನ ಈ ಪ್ರವಚನ, ಆ ಹರಿಕತೆ ಈ ಹರಿಕತೆ ಅಂತ ಹೇಳೋದು, ಅದು ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಜೈನ ಇರ್ಬೋದು, ಬುದ್ಧ ಇರ್ಬೋದು, ಸಿಖ್ ಇರ್ಬೋದು, ಯಾರೇ ಇರ್ಬೋದು, ಅಂಥವ್ರು ಬಹಳ ದೊಡ್ಡ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಕಡೆಗೆ ದೊಡ್ಡ ದೊಡ್ಡ ಕಾಯಿಲೆ ಹಿಡಿದು ಆಸ್ಪತ್ರೆಯಲ್ಲಿ ಹೋಗಿ ಬೀಳುವಂಥದ್ದು, ಇಲ್ಲಿ ಮಾಡಿದ ಸಂಪಾದನೆ ತೀರಾ ಮತ್ತು ಲಕ್ಷ ತಗೊಂಡೋಗಿ ಆಸ್ಪತ್ರೆಗೆ ಸುರಿಯುವಂಥದ್ದು, ಇದು ಇವತ್ತು ಕೂಡ ನಡೆಯುತ್ತಲೇ ಇದೆ. ಆ ಸ್ವಾಮಿಗೆ ಸುಖ ಇಲ್ಲ, ಈ ಸ್ವಾಮಿಗೆ ಸುಖ ಇಲ್ಲ, ಅವನು ಅನಾರೋಗ್ಯದಲ್ಲಿದ್ದಾರೆ, ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ, ವೈದ್ಯರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಇದುವೇ ಮಾಡಿದಂಥ ಅನ್ಯಾಯಗಳು. ದೇವರ ನಮಗೆ ಸ್ತೋತ್ರ. ಸರಿಯಾಗಿ ನಡ್ಕೊಂಡಾಗ ಖಂಡಿತವಾಗಿ ಅವರು ಎಷ್ಟೇ ವಯಸ್ಸಾದರೂ ಚೆನ್ನಾಗಿ ತಿರುಗಾಡ್ತಲೇ ಇರ್ತಾರೆ, ಮಾತಾಡ್ತಲೇ ಇರ್ತಾರೆ, ಕಣ್ಣು ದೃಷ್ಟಿಯು ಚೆನ್ನಾಗಿರ್ತದೆ. ಹಾಗೆ ಇದ್ದಕ್ಕಿದ್ದಾಗೆ ಅವರು ಏನಾಗ್ತಾರೆ, ಕಡೆಗೆ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸುತ್ತಾರೆ. ಉದಾಹರಣೆಗೆ ನಮ್ಮ ತುಮಕೂರು ಸಿದ್ಧಗಂಗಾ ಮಠದ ಸ್ವಾಮೀಜಿ, ಅವರ ಹೆಸರು ಗೊತ್ತಿಲ್ಲ ನನಗೆ, ಗೊತ್ತಿತ್ತು ಈಗ ಸ್ವಲ್ಪ ಮರ್ತೋಗಿದೆ. ಅವರನ್ನೇ ನೋಡಿ ಎಷ್ಟು ವರ್ಷ ಬದುಕಿದ್ರು, ಮಕ್ಕಳೊಂದಿಗೆ ಮಾತನಾಡ್ತಿದ್ರು, ಪೇಪರ್ ಓದ್ತಾ ಇದ್ರು, ಬುದ್ಧಿವಾದವನ್ನು ಹೇಳ್ತಾ ಇದ್ರು. ನೋಡಿ ನಿಜವಾಗಿ ದೇವರ ಆಪ್ತ ಶಿಷ್ಯರು. ದೇವರ ನಮಗೆ ಸ್ತೋತ್ರ. ಅದು ಎಲ್ಲ ಗ್ರಂಥಗಳಲ್ಲಿ ಕೂಡ ಎಲ್ಲ ಹೆಸರುಗಳಲ್ಲಿ ಕೂಡ ಯಾರು ಇದೇಯಾಗಿ ಜೀವಿಸ್ತಾರೋ, ಇವತ್ತು ಒಳ್ಳೊಳ್ಳೆಯವರು ಕೂಡ ಹಿಂದೂಗಳಲ್ಲಿ ಇದ್ದಾರೆ, ಕ್ರಿಶ್ಚಿಯನ್ಗಳು ಇದ್ದಾರೆ, ಮುಸ್ಲಿಮ್ಸ್ಗಳಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಮರಣ ಹೊಂದಿದವರು ಇದ್ದಾರೆ. ಆದರೆ ಈ ರೀತಿ ನಾಟಕ ಆಡೋರಿಗೆ ಮಾತ್ರ ಖಂಡಿತವಾಗಿ ಕ್ಷಮೆನೇ ಇಲ್ಲ. ಅದಕ್ಕೆ ದೇವರು ಮನುಷ್ಯನಾಗಿ ಬಂದಾಗ ಮತ್ತೊಂದು ಮಾತನ್ನು ಹೇಳಿದ್ದಾರೆ, ನರಪುತ್ರನ ವಿರುದ್ಧ ಮಾತಾಡಿದರೆ ಕ್ಷಮೆ ದೊರಕಬಹುದು, ಪವಿತ್ರಾತ್ಮನ ವಿರುದ್ಧ ಮಾತಾಡಿದರೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮೆಯೇ ಇಲ್ಲ. ಆದರೆ ನರಪುತ್ರ ಅಂದರೆ ಯಾರು? ಮನುಷ್ಯರ ಮೇಲೆ ಒಂದು ವೇಳೆ ದೇವರು ಆದುಕೊಂಡ ಮನುಷ್ಯರ ಮೇಲೆ ತಪ್ಪು ಹೊರಿಸಿದ್ರೆ, ಅವರಿಗೆ ಹೀನಮಾನವಾಗಿ ಬೈದ್ರೆ ಮಾಡಿದರೆ, ಒಂದು ವೇಳೆ ಅವರು ಪಶ್ಚಾತ್ತಾಪ ಪಟ್ಟರೆ ಕ್ಷಮೆ ದೊರಕಬಹುದು. ಅವರು ಕ್ಷಮಿಸಿಕೊಂಡು ಅವರವರೇ ಮಾತಾಡಿಕೊಂಡ್ರೆ. ಪವಿತ್ರ ಆತ್ಮನ ವಿರುದ್ಧ ಅಂದರೆ ಸರ್ವ ಸೃಷ್ಟಿಕರ್ತನಾದ ಪರಮಾತ್ಮನ ವಿರುದ್ಧ. ಅದು ಎಲ್ಲ ಗ್ರಂಥಗಳಲ್ಲಿ ಒಂದೊಂದು ಹೆಸರುಗಳಿವೆ. ಅದು ಹಾಗೆ ಪರಮಾತ್ಮನ ಸರ್ವ ಸೃಷ್ಟಿಕರ್ತನಾದ ದೇವರನ್ನು ಎತ್ತಿ ಹೇಳಿಸಿದರೆ ಇಹದಲ್ಲಾಗಲಿ ಅಂದರೆ ಈ ಲೋಕದಲ್ಲಿ ಅವರು ಮರಣ ಹೊಂದಕ್ಕೆ ಮೊದಲು ಕೂಡ ಕಷ್ಟ ಸಂಕಟ ದುಃಖಗಳನ್ನು ಅನೇಕವರು ಸಹಿಸಲೇಬೇಕಾಗ್ತದೆ, ಕಾರಣ ದೇವರಿಗೆ ವಿರುದ್ಧವಾಗಿ ಮಾತನಾಡಿದಂಥದ್ದು. ಪರದಲ್ಲಾಗಲಿ ಅಂದರೆ ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ಅವರ ಆತ್ಮ ನೇರವಾಗಿ ನರಕಕ್ಕೆ ಅಗ್ನಿಕುಂಡಕ್ಕೆ ಹೋಗ್ತದೆ. ಅವು ಯಾವುದೇ ಜಾತಿ ಜನಾಂಗವಾಗಲಿ, ಯಾವುದೇ ಗ್ರಂಥಗಳನ್ನು ಅಭ್ಯಾಸ ಮಾಡಿದವರೇ ಆಗಲಿ, ನೇರವಾಗಿ ನರಕ ಕೊಂಡಕ್ಕೆ ಹೋಗ್ತದೆ. ಅದಕ್ಕೆ ಹೇಳಿದ್ದು, ಪವಿತ್ರ ಆತ್ಮನ ವಿರುದ್ಧ ಮಾತಾಡಿದರೆ ಇಹದಲ್ಲಾಗಲಿ ಪರದಲ್ಲಾಗಲಿ ಅವರಿಗೆ ಕ್ಷಮೆನೇ ಇಲ್ಲ. ಅದೇ ಹೇಳಿದ್ದು. ಇವತ್ತು ಯಾವಾಗ ಆಯಾ ಗ್ರಂಥಗಳಲ್ಲಿ ಆಯಾ
ಹೆಸರುಗಳಲ್ಲಿ ಆಯಾ ಜನಾಂಗಗಳು ವಿರುದ್ಧವಾಗಿ ಮಾತಾಡಿದಾಗ ಅಲ್ಲಿ ಕ್ಷಮೆನೇ ಇಲ್ಲ. ಅದಕ್ಕೆ ಅವರು ಎಂತೆಂಥವ್ರು ಆಗಿರ್ಬೋದು, ಎಂಥ ಪೂಜೆ ಮಾಡ್ಬೋದು, ಎಂಥ ಪುರಸ್ಕಾರ ಮಾಡಿರ್ಬೋದು, ಎಷ್ಟೇ ಪ್ರಾರ್ಥನೆ ಮಾಡ್ಬೋದು, ಎಂಥ ಮಠ ಕಟ್ಬೋದು, ಎಂಥ ದೇವಸ್ಥಾನ ಕಟ್ಬೋದು, ಎಂಥ ಮಸೀದಿ ಕಟ್ಬೋದು, ಎಂಥ ಚರ್ಚೆ ಕಟ್ಬೋದು, ಕೊನೆಗೆ ಬರುವಂಥದ್ದು ಶಿಕ್ಷೆ. ಇದುವೇ ಕಾರಣ ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂಥದ್ದು. ಹಾಗೆ ಇವತ್ತು ಅಲ್ಲಿ ಏನಾಗಿದೆ, ಯಾವುದೇ ರುದ್ರಾಕ್ಷಿ ವಿದ್ರಾಕ್ಷಿ ಮಾಳೆಯ ಅವಶ್ಯಕತೆನೇ ಇಲ್ಲ. ಆದರೆ ಕೆಲವರು ಹೇಳ್ತಾ ಇದ್ದಾರೆ, ಇದು ನಾವು ದೇವರ ಮನುಷ್ಯರು ಅಂತೇಳಿ ತೋರಿಸ್ಕೊಳ್ಳೋಕ್ಕೋಸ್ಕರ ಈ ಕಾಯಿ ಬಟ್ಟೆ ರುದ್ರಾಕ್ಷಿಯನ್ನು ನಾವು ಹಾಕ್ತೇವೆ ಅಂತೇಳಿ. ಆಗ ತೋರಿಸ್ಕೊಳ್ಳೋಕ್ಕೆ ಆಯಿತು, ಒಂದು ವೇಳೆ ನೀನು ತೋರಿಸಿಕೊಂಡೆ, ನಿನ್ನ ನಡೆ ನುಡಿ ಕ್ರಿಯೆ ಮನಸ್ಸು ಇಲ್ಲಿದೆ, ಏನು ಮಾಡ್ತಾ ಇದ್ದೀಯಾ, ಯಾಕೆ ಶಿಕ್ಷೆ ಅನುಭವಿಸ್ತಾ ಇದ್ದೀಯಾ, ನಿನ್ನ ಮನಸ್ಸು ಸರಿ ಇದೆಯಾ, ನಡೆ ಸರಿ ಇದೆಯಾ, ನುಡಿ ಸರಿ ಇದೆಯಾ, ಕೊಡೋದು ತಗೊಳ್ಳೋದು ಮಾತಾಡೋದು ನಿನ್ನ ಹೃದಯ ಮನಸ್ಸು ಪ್ರತಿಯೊಂದು ಸರಿ ಇದೆಯೋ ಇಲ್ಲ, ಆಗ ನಿನ್ನ ಈ ರುದ್ರಾಕ್ಷಿ ಮಾಲೆ, ಈ ಕಾಯಿ ಬಟ್ಟೆ, ಈ ಬಿಳಿ ಬಟ್ಟೆ ಏನು ಮಾಡ್ತು? ಖಂಡಿತವಾಗಿ ಬೇಡ. ನಾವು ದೇವರ ಮಕ್ಕಳು, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ, ದೇವರೊಂದಿಗೆ ನಾವು ಜೀವಿಸ್ತಾ ಇದ್ದೇವೆ, ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ದೇವರ ದರ್ಶನವಾದ ಮೇಲೆ, ದೇವರ ದರ್ಶನ ಅಂದರೆ ದೇವರು ಆದುಕೊಂಡವರ ಮುಖಾಂತರ ಸರ್ವ ಸೃಷ್ಟಿಕರ್ತನಾದ ಆ ದೇವರ ವಿಷಯವನ್ನು ತಿಳಿಸುವಂಥದ್ದು. ಎಲ್ಲ ಗ್ರಂಥಗಳಲ್ಲಿ ಇಲ್ಲದೆ ಅದೊಂದು ಗ್ರಂಥಗಳಲ್ಲಿ ಅವರವರಿಗೆ ಅದರಲ್ಲಿ ನಡೆ ನುಡಿ ಕ್ರಿಯೆ ಬದಲಾಗಿ ಜೀವಿಸುವಂಥದ್ದೇ. ಅದುವೇ ಇವತ್ತು ನಮ್ಮಿಂದ ಒಂದು ಬೆಳಕು ಹೊರಗಡೆ ಹೋಗುವಂಥದ್ದು, ಇತರರಿಗೆ ಅದರಲ್ಲಿ ತಿಳ್ಕೊಳ್ಳುವಂಥದ್ದು, ಅದರಲ್ಲಿ ತಿಳಿಯಪಡಿಸುವಂಥದ್ದು. ಅದು ದೇವರ ಆತ್ಮ ಯಾರಲ್ಲಿ ಇದೆಯೋ, ಯಾರನ್ನು ದೇವರು ನಡೆಸ್ತಾ ಇದ್ದಾರೋ ಅವರಿಗೆ ಮಾತ್ರ ಸಾಧ್ಯ ಬದಲಾಗುವಂಥದ್ದು. ಇಲ್ಲದೆ ಖಂಡಿತವಾಗಿ ಬದಲಾಗಲು ಸಾಧ್ಯವಿಲ್ಲ. ಈ ಪ್ರಸಾದ, ಈ ವಿಗ್ರಹಾಧನೆ, ಮಾಟ ಮಾಯ ಮಂತ್ರ, ವ್ಯಾಪೂಜೆ, ಈ ಪೂಜೆ, ಎಲ್ಲೆಲ್ಲಿಗೂ ಓಡೋದು, ಈ ಕಾವಿ ಬಟ್ಟೆಗಳನ್ನ ಹಾಕೊಳ್ಳುವಂಥದ್ದು, ಈ ಮಾಲೆಗಳನ್ನು ಹಾಕಿಕೊಳ್ಳುವಂಥದ್ದು, ಈ ಪ್ರಸಾದ ಅಂತ ಹೇಳುವಂಥದ್ದು ಮೋಸ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಶಿಕ್ಷೆಗಳೇ ಜಾಸ್ತಿ. ಇಂಥವರನ್ನು ಹಿಂಬಾಲಿಸಲು ಕೂಡ ಹೋಗಬಾರದು. ನಾಳೆಗೂ ಮುಂದುವರಿಯಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ಕೂಡ ಬಿಡಿಯಾಗಿ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ತಪ್ಪಿ ಹೋಗಿದ್ದಕ್ಕೆ ಚೆನ್ನಾಗಿ ಅದನ್ನು ವಿಚಾರ ಮಾಡಿ ತಿಳಿದುಕೊಂಡು ಅದರಂತೆ ಜೀವಿಸಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿ ನಡೆಸಿರಿ. ಅವರ ಮಕ್ಕಳಿಗೂ ಅವರು ತಿಳಿಸುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಾಹಿಲ್ಲದ ಯಾರೂ ಸಾಕ್ಷಿಗಳಾಗಲು ಸಾಧ್ಯವಿಲ್ಲ, ನಿಮ್ಮ ಬಳಿಗೆ ಬರಲು ಸಾಧ್ಯವಿಲ್ಲ. ನಿಮ್ಮ ವಚನಗಳನ್ನ ಕೇಳಿ ಪಶ್ಚಾತ್ತಾಪಪಟ್ಟು ಪರಿಶುದ್ಧರಾಗಲು ಸಾಧ್ಯವಿಲ್ಲ. ಆದ್ದರಿಂದ ಯಾರ್ಯಾರನ್ನು ನೀವು ಆಶೀರ್ವದಿಸಬೇಕೋ ಆಶೀರ್ವದಿಸಿರಿ. ಇದನ್ನೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಲಿ. ಆಮೇನ್.